ಮ್ಯಾಟ್ರ್ ಸ್ವಲ್ಪ ಟೆಕ್ನಿಕಲ್ ಆದರೂ ಸಾಧ್ಯ ಆದಷ್ಟು ಸರಳವಾಗಿ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಧಾರವಾಡದಲ್ಲಿ ನಡೆದ ಯುವಕ ಯುವತಿಯರ ಪ್ರತಿಭಟನೆ, 2,84,000 ಹುದ್ದೆಗಳನ್ನು ರಾಜ್ಯ ಸರ್ಕಾರ ಖಾಲಿ ಇಟ್ಕೊಂಡು ಕೂತ್ಕೊಂಡಿದೆ. 2023ರ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಹೊರಡಿಸಿದಾಗ ಮೊದಲನೇ ಪುಟದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ನೇಮಕಾತಿ ಮಾಡಿಕೊಳ್ತೀವಿ ಎಂದಿದ್ರು, ಇನ್ನೂ ಶುರು ಮಾಡಿಲ್ಲ ಅಂತ ಯುವಕ ಯುವತಿಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಸರ್ಕಾರಕ್ಕೆ ಅದರ ಗಂಭೀರತೆ ಗೊತ್ತಾಯಿತು. ಆಯ್ತಿನ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು ಶುರು ಮಾಡೋಣ ಅಂದರೆ ಒಂದು ಸಮಸ್ಯೆ ಇತ್ತು. ಮೊನ್ನಿನ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಪ್ರಮಾಣ ಇಷ್ಟಿಷ್ಟು ಇರಬೇಕು ಅಂತ ಡಿಸೈಡ್ ಮಾಡಿ ಒಂದು ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿತ್ತು. ಆ ಮಸೂದೆ ರಾಜ್ಯಪಾಲರ ಸೈನ್ ಆಗಬೇಕು. ರಾಜ್ಯಪಾಲರು ಇಟ್ಕೊಂಡು ಕೂತ್ಕೊಂಡಿದ್ರು. ಇದಕ್ಕೊಂದಷ್ಟು ಸ್ಪಷ್ಟೀಕರಣ ಬೇಕು ಅಂತ ಇಟ್ಕೊಂಡು ಕೂತ್ಕೊಂಡಿದ್ರು ರಾಜ್ಯಪಾಲರು ಆ ಮಸೂದೆಯನ್ನು. ಅದು ಸೈನ್ ಆಗೋ ತನಕ 56% ಅಂದರೆ ಟೋಟಲ್ ಮೀಸಲಾತಿಯ ಪ್ರಮಾಣ 50%ನ ಕ್ಯಾಪ್ ಏನಿದೆಯಲ್ಲ, ಸಂವಿಧಾನಾತ್ಮಕ ಕ್ಯಾಪು, ಅಂದರೆ 50%ಗಿಂತ ಜಾಸ್ತಿ ಮೀಸಲಾತಿಯ ಪ್ರಮಾಣ ಹೋಗಬಾರದು ಅಂತ, ಅದನ್ನು ಈ ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ 56%ಗೆ ತಂದಿಟ್ಟಿದ್ರು. ಆ ಪ್ರಮಾಣದಲ್ಲಿ ಈ ಉಪಜಾತಿ ಆ ಕಡೆ, ಆ ಜಾತಿ ಈ ಕಡೆ ಎಲ್ಲ ಮಾಡಿ 56%ಗೆ ಇಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಒಂದು ಅಂಕಿತಕ್ಕೆ ಕಳಿಸಿತ್ತು. ರಾಜ್ಯಪಾಲರು ಇಟ್ಕೊಂಡು ಕೂತ್ಕೊಂಡಿದ್ರು. ಇವತ್ತು ರಾಜ್ಯಪಾಲರನ್ನು ಕನ್ವಿನ್ಸ್ ಮಾಡಲಾಯಿತು. ಸಚಿವರುಗಳ ಒಂದು ಒಂದು ನಿಯೋಗ ಲೋಕಭವನಕ್ಕೋಗಿ ರಾಜ್ಯಪಾಲರ ಜೊತೆ ಕೂತ್ಕೊಂಡು ಪ್ರತಿಯೊಂದನ್ನು ವಿವರಿಸಿತು. ದಲಿತ ಸಚಿವರುಗಳ ನಿಯೋಗ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಮುನಿಯಪ್ಪನವರು, ಎಚ್ ಸಿ ಮಹದೇವಪ್ಪ, ಆರ್ ಬಿ ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ, ಈ ರೀತಿಯಾಗಿ ಒಳ ಮೀಸಲಾತಿ ಕೊಟ್ಟಿದ್ದಕ್ಕೆ ಕಾರಣ ಏನು ಅನ್ನುವುದನ್ನು ವಿವರಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಸೈನ್ ಹಾಕ್ಸ್ಕೊಂಡು ತಗೊಂಡು ಬಂದರು. ಇವತ್ತು ಗುರುವಾರ ಕ್ಯಾಬಿನೆಟ್ ಇರುತ್ತೆ. ನಾವೇನು ಅನ್ಕೊಂಡ್ವಿ, ರಾಜ್ಯಪಾಲರ ಸೈನ್ ಹಾಕ್ಸಿದ್ರು ಅಂದರೆ ಇದನ್ನು ಕಾನೂನನ್ನಾಗಿಸಿ ಆದೇಶವನ್ನೇ ಹೊರಡಿಸಿ ಅದರ ಪ್ರಕಾರ 56% ಮೀಸಲಾತಿಯ ನೇಮಕಾತಿಗಳನ್ನು ಘೋಷಣೆ ಮಾಡಿಬಿಡ್ತಾರೆ ಅಂತ. ನೋ, ಹಾಗಾಗಿಲ್ಲ. ಆಶ್ಚರ್ಯಕರ ಬೆಳವಣಿಗೆಯೊಂದು ನಡೆದಿದೆ. ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. 56% ಅಲ್ಲ ಮೀಸಲಾತಿ, ಈ ಹಿಂದಿನಂತೆ 50%. ನೋ ಒಳ ಮೀಸಲಾತಿ, ಒಳ ಮೀಸಲಾತಿ ಇಲ್ಲ. ಈಗಾಗಲೇ ಮಧ್ಯಪ್ರದೇಶದ ಪ್ರಕರಣದಲ್ಲಿ ಹಾಗೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಮೀಸಲಾತಿಯ ಪ್ರಮಾಣ 50% ದಾಟಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವುದರಿಂದ ಒಳ ಮೀಸಲಾತಿಯ ಪ್ರಸ್ತಾಪವನ್ನು ಕೈಬಿಟ್ಟು ಈ ಹಿಂದೆ ಇದ್ದ 50% ಮೀಸಲಾತಿಯ ಹಂಚಿಕೆ ಇತ್ತಲ್ಲ, ಅದರ ಪ್ರಕಾರನೇ ನೇಮಕಾತಿಗಳನ್ನು ಆರಂಭಿಸುವ ನಿರ್ಧಾರಕ್ಕೆ ಬಂದಿದೆ. ಮೊದಲು SC ಮೀಸಲಾತಿ 15% ಇತ್ತು. ಬೊಮ್ಮಾಯಿಯವರ ಸರ್ಕಾರ ಅದನ್ನು 17% ಮಾಡುವ ನಿರ್ಧಾರಕ್ಕೆ ಬಂದಿತ್ತು. ಈಗ ಈ ಹಿಂದೆ ಇದ್ದ 15% ಅನ್ನೇ ಇಟ್ಟು ಆವಾಗ ಒಟ್ಟು ಮೀಸಲಾತಿ 50% ಬರುತ್ತೆ. ಆ ಪ್ರಕಾರನೇ ನೇಮಕಾತಿಗಳನ್ನು ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಚಾಲನೆ ಸಿಗಲಿದೆ. ಧಾರವಾಡದಲ್ಲಿ ಯುವಕ ಯುವತಿಯರು ಬೀದಿಗಿಳಿದು ಪ್ರತಿಭಟಿಸಿದ್ದರ ಫಲ ಏನಾಗಿದೆ ಅಂದರೆ, ಒಳ ಮೀಸಲಾತಿ ಇಲ್ಲ. ಈ ಹಿಂದೆ ಇದ್ದ ಮೀಸಲಾತಿ, ಈ ಹಿಂದೆ ಇದ್ದ ರೋಸ್ಟರ್ ಪ್ರಕಾರನೇ, ಅಂದರೆ 50% ಮೀಸಲಾತಿ, ಈ ಹಿಂದೆ ಇದ್ದ ರೋಸ್ಟರ್ ಬಿಂದುಗಳ ಪ್ರಕಾರನೇ 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರುವ ಘೋಷಣೆಯಾಗಬಹುದು. 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುವ ನಿರ್ಧಾರ.
ಅದರಲ್ಲಿ KEA ಮೂಲಕ 915, KPSC ಮೂಲಕ 2729. ಆರ್ಥಿಕ ಇಲಾಖೆ ಅನುಮೋದನೆ ನೀಡಿ ಅಧಿಸೂಚನೆ ಹೊರಡಿಸಬೇಕಾದ ಹುದ್ದೆಗಳ 24,300. ಸಂವಿಧಾನದ ಅನುಚ್ಛೇದ 371J ಅಡಿಯಲ್ಲಿ ಅಧಿಸೂಚನೆ ಹೊರಡಿಸಬೇಕಾದ ಹುದ್ದೆಗಳ ಸಂಖ್ಯೆ 32,132. ಎಲ್ಲ ಸೇರಿಸಿದರೆ 56,432 ಆಗುತ್ತೆ. 2,84,000 ಸರ್ಕಾರಿ ಹುದ್ದೆಗಳು, ರಾಜ್ಯ ಸರ್ಕಾರಿ ಹುದ್ದೆಗಳ ಖಾಲಿ ಇದ್ದಾವೆ. ಅವುಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂತ ಮೊನ್ನೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವ ಹುಡುಗ ಹುಡುಗಿಯರ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಇದಕ್ಕೆ ಸ್ಪಂದನೆ ಅನ್ನುವಂತೆ 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುವ ಸಾಧ್ಯತೆ ಇದೆ. 56,432. ಅಲ್ಲಿಗೆ ಒಳ ಮೀಸಲಾತಿ ಏನಾಯಿತು? ಕ್ಯಾಬಿನೆಟ್ ಮುಗಿದ ನಂತರ ನಮ್ಮ ರಿಪೋರ್ಟರ್ಗಳು ಕೇಳ್ತಾರೆ ಆ ಪ್ರಶ್ನೆಯನ್ನು. ಡಿಸೆಂಬರ್ 11, ಕಳೆದ ವರ್ಷ ಡಿಸೆಂಬರ್ 11 ಒಳ ಮೀಸಲಾತಿ ಕಾನೂನಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಆಗಿತ್ತದು. ರಾಜ್ಯಪಾಲರ ಸಹಿಗೆ ಹೋದರೆ ಜನವರಿ 9ನೇ ತಾರೀಕು ಅದನ್ನ ಅವರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಹಲವು ಪ್ರಶ್ನೆಗಳನ್ನು ಕೇಳಿದ್ರು ಅವರು. ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಿ ಅಂತ. ಇವತ್ತು ಹೋಗಿ ಅವರ ಸಂಶಯಗಳನ್ನು ಬಗೆಹರಿಸಿದ ನಂತರ ದಲಿತ ಸಚಿವರುಗಳ ನಿಯೋಗದ ದೃಶ್ಯಗಳನ್ನು ತೋರಿಸಿದ್ವಿ. ಅವರು ಹೋಗಿ ಸಂಶಯಗಳನ್ನು ಬಗೆಹರಿಸಿದ ನಂತರ ರಾಜ್ಯಪಾಲರು ಸಹಿ ಹಾಕಿದ್ರು. ಈಗ 50% ಮೀಸಲಾತಿಯಲ್ಲಿ ರಿಕ್ರೂಟ್ಮೆಂಟ್ಗಳ ಆರಂಭ ಆಗ್ತವೆ. DK ಶಿವಕುಮಾರ್ ಅವರು ನೆನ್ನೆನೇ ಹೇಳಿದರು, ಶೀಘ್ರದಲ್ಲೇ ನಿಮಗೆ ಗುಡ್ ನ್ಯೂಸ್ ಕೊಡ್ತೇವೆ ಅಂತ. ಅಧಿಕೃತವಾಗಿ ಘೋಷಣೆ ಮಾಡಬಹುದು. ಈಗ DK ಶಿವಕುಮಾರ್, ಹರಿಪ್ರಸಾದ್, MB ಪಾಟೀಲ್ ರವರೆಲ್ಲ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನು ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ಆದಷ್ಟು KPSCಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸು ಬೇರೆ ಬೇರೆ ಎಲ್ಲ ಫಿಲಪ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದೀವಿ. ಕೆಲವು ರಿಸರ್ವೇಷನ್ ಪಾಲಿಸಿಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮಗೋಸ್ಕರ ವಿ ಆರ್ ದೇರ್ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್. ಸದ್ಯದಲ್ಲೇ ನಾವು ಕ್ಯಾಬಿನೆಟಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮಗೆಲ್ಲ ಒಂದು ದೊಡ್ಡ ಮೆಸೇಜನ್ನು ಕೊಡ್ತೀವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳು 2014ನೇ ಇಸ್ವಿನಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದರು. ಅಂದರೆ ಈಗ 11 ವರ್ಷಕ್ಕೆ 22 ಕೋಟಿ ಉದ್ಯೋಗ ಅವಕಾಶಗಳನ್ನು ನಮ್ಮ ಯುವಕರಿಗೆ ದೇಶದಲ್ಲಿ ಕೊಡಬೇಕಾಗಿತ್ತು. ಅದಾಗಲಿಲ್ಲ. ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ. ಕೇಂದ್ರ ಸರ್ಕಾರದವ್ರು ಹೇಳಿರ್ತಕ್ಕಂಥದ್ದು ನೋಡಿದಾಗ ಅದು 9.60 ಲಕ್ಷದಿಂದ 9.79 ಲಕ್ಷ ಇನ್ನೂ ಖಾಲಿ ಇದೆ. ಪ್ರಧಾನಮಂತ್ರಿ ಏನಿದ್ದಾರೆ ವಿಷಗುರು, ಅವ್ರಿಗೆ ಹೇಳಿ 22 ಕೋಟಿ ಉದ್ಯೋಗ ಕೊಡಲಿ ಅಂತ ಹೇಳೋದು ಬಹಳ ಉತ್ತಮ ಅಂತ ನನಗೆ ಅನ್ಸುತ್ತೆ. ನೋಡಿ, ಅದು ಉದ್ಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತ ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ರು ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಆದರೆ ಒಂದು ಸರ್ಕಾರದ ಜವಾಬ್ದಾರಿ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಲ್ಲೂ ಹೇಳಿದ್ರು, ಅವರೇನು ಕೊಟ್ರ ಅಂತೆ. ಅವ್ರು ಕೊಡಲಿಲ್ಲ, ನಾವು ಕೊಡಲ್ಲ ಅನ್ನೋದಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದ್ರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಹೇಳ್ತೀವಿ. ಈಗಾಗಲೇ 3 ವರ್ಷ ಆಗ್ತಾ ಬರ್ತಿದೆ. 3 ವರ್ಷ ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡಲಿಕ್ಕೆ ಎಳ್ಳಷ್ಟು ಪ್ರಯತ್ನವನ್ನು ಮಾಡಿಲ್ಲ. ಇವತ್ತು ಹೋರಾಟದ ಮೂಲಕ
ತಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ಕೂಡ ಇದೆ. ಹಾಗಾಗಿ ಅವರ ಬೇಡಿಕೆ, ಈ ನಿರುದ್ಯೋಗಿ ಯುವಕರ ಬೇಡಿಕೆ ಸರಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ 2,84,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಯಾವಾಗ ಭರ್ತಿ ಮಾಡ್ತೀರಿ ಅಂತ ಹೇಳಿ. ಹುದ್ದೆ ಭರ್ತಿ ಮಾಡ್ಕೊಳ್ಳೋಕ್ಕೆ ಯಾವ ತಡೆಯಾಜ್ಞೆ ಇದೆ ಹೇಳಿ, ಯಾವ ದೇವ್ರ ಹತ್ರ ಕೇಳಿ ನಿಮಗೆ ಕ್ಲಿಯರೆನ್ಸ್ ಕೊಡಿಸ್ಬೇಕು ಹೇಳಿ. ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲದಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಒಳ ಮೀಸಲಾತಿ ಗೊಂದಲವನ್ನು ಜೀವಂತವಾಗಿ ಇಟ್ಟಿದ್ದೀರಿ. ಅದು 56%ಗೆ ನ್ಯಾಯಾಂಗ ಒಪ್ಪಿಗೆ ಕೊಡೋದಿಲ್ವೋ ಅನ್ನೋ ಚರ್ಚೆಗಳಿದ್ದು. ಬಟ್ ಆ ಕಾರಣಕ್ಕಾಗಿ ಮೀಸಲಾತಿ ತಡೆ ಹಿಡಿಯಲಾಗಿತ್ತು ಅಂತಲ್ಲ, ಕೋರ್ಟ್ಗಳು ಹೇಳಿದ್ದಾವೆ. 50%ಗಿಂತ ಜಾಸ್ತಿ ಎಷ್ಟು ಮೀಸಲಾತಿ ಕೊಟ್ಟಿದ್ರಲ್ಲ ಅಷ್ಟು ಪಕ್ಕಕ್ಕಿಟ್ಟು ನೀವು 50%ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂದಿದ್ರು ಅವರು. 6% ಅಪ್ಪ ಕರ್ನಾಟಕದಲ್ಲಿ. 6% ಅಂದರೆ 100ಕ್ಕೆ 6. ಆ 6 ಹುದ್ದೆಗಳಿಗೆ ನೀವು ನೇಮಕ ಮಾಡ್ಕೊಂಡಿರ್ತಾರಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಡಿ. ಇನ್ನು 94 ಜನರದ್ದು ಹೇಗೆ ನಿಲ್ಲಿಸ್ತೀರಿ? ಅದನ್ನು ಮಾಡ್ಕೊಳ್ಳಿ, ಅದ್ರ ಪಾಡಿಗೆ ಅದು ಒಂದಿತ್ತು. ಬಟ್ ನಿಲ್ಲಿಸಲಾಗಿತ್ತು ಅದನ್ನು. ಇರಲಿ, ಈಗ ಅಂತೂ ಇಂತೂ ಶುರುವಾಗ್ತಾ ಇದೆ. ಆದರೆ ಒಳ ಮೀಸಲಾತಿ ಇಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.